ಹಾಯ್ ನಮಸ್ಕಾರ. ಇದೊಂದು ನನ್ನ ಹತ್ರ ಒಂದು ವೆಬ್ಸೈಟ್ ಬಂದಿದ್ದು ನಮ್ಮ ಹಳೆ ಕಸ್ಟಮರ್ದೇ. ನಾನೇ ಇವಾಗ ತೊಗೊಂಬಂದಿದ್ದೆ ಗಾಡಿ. ಈ ಗಾಡಿಗೆ ಏನಂದರೆ ಚೇಂಜ್ ಪ್ಯಾಕೆಟ್ ಚೇಂಜ್ ಮಾಡಬೇಕು. ಚೇಂಜ್ ಪ್ಯಾಕೆಟ್ ಫುಲ್ ಹೋಗ್ಬಿಟ್ಟಿತ್ತು. ಈ ಚೇಂಜ್ ಪ್ಯಾಕೆಟ್ ಚೇಂಜ್ ಮಾಡೋಕ್ಕೆ ಏನೇನೆಲ್ಲ ಮಾಡಬೇಕು, ಏನೇನೆಲ್ಲ ಬಿಚ್ಚಬೇಕು ನೋಡಿ ನೀವೇ. ಸೈಡ್ ಶೀಲ್ಡ್ ಎರಡು ಬಿಚ್ಚಿ, ಎರಡು ಸೈಡ್ ಶೀಲ್ಡ್ ಎಲ್ಲ ಬಿಚ್ಚಾದ್ಮೇಲೆ ವೀಲೆಲ್ಲ ಬಿಚ್ಕೊಂಡ್ಮೇಲೆ ಈ ಜಿ ಪಿ ಕವರೆಲ್ಲ ಬಿಚ್ಚಿ ಸಿಂಗಾರಮ್ ಎಲ್ಲ ಬಿಚ್ಕೋಬೇಕು ಇದಕ್ಕೆ. ಯಾಕೆಂದರೆ ಇದಕ್ಕೆ ಲಿಂಕ್ ಲಾಕ್ ಬರೋಲ್ಲ. ನಾರ್ಮಲ್ 100cc 125cc ಬರೋ ಥರ ಲಿಂಕ್ ಲಾಕ್ ಬರೋಲ್ಲ. ಪಲ್ಸರ್ಗೆಲ್ಲ ಬರೋ ಥರ ಬರೋಲ್ಲ. ಇವಾಗ ಈ ಗಾಡಿಗಳಿಗೆಲ್ಲ ಏನಂದರೆ ವಿತೌಟ್ ಲಿಂಕ್ ಬರುತ್ತೆ. ವಿತೌಟ್ ಲಿಂಕ್ ಬಂದಾಗ ನಾವು ಚೈನ್ನ ಎಲ್ಲ ಬಿಚ್ಚಿಬಿಟ್ಟೆ ಹಾಕಬೇಕು. ನೋಡಿ ಇವಾಗ ಬಿಚ್ತಾ ಇದ್ದೀನಲ್ಲ, ಪ್ರತಿಯೊಂದು ಬಿಚ್ಚಬೇಕು. ಮಡ್ ಗಾರ್ಡು, ವೀಲು, ಮಡ್ ಗಾರ್ಡು ಇದೆಲ್ಲ ಬಿಚ್ಚಬೇಕು. ಇದೆಲ್ಲ ಬಿಚ್ಚಿ ಆ ಶಾಕ್ ಅಬ್ಸರ್ವ್ ಬೋಲ್ಟ್ ಎಲ್ಲ ತೆಗೆದು, ಸಿಂಗಾರಮ್ ಬೋಲ್ಟ್ ಎಲ್ಲ ತೆಗೆದ್ರೆ ಸಿಂಗಾರಮ್ ಆಚೆ ಬರುತ್ತೆ. ನೋಡಿ ಈ ಥರ. ಏನಂದರೆ ಈಗ ನಾನು ಗನ್ ತೊಗೊಂಡಿರೋದ್ರಿಂದ ನನಗೆ ಸ್ವಲ್ಪ ಈಸಿ ಆಗುತ್ತೆ ಕೆಲಸ. ಯಾರಿಲ್ಲ ಅಂದರೂ ನಾನು ಒಬ್ಬನೇ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ತುಂಬ ಹೆಲ್ಪ್ಫುಲ್ ಆಗುತ್ತೆ ಇದರಿಂದ. ಇದು ಎಲೆಕ್ಟ್ರಿಕ್ ಗನ್ ಒಂದಿದೆ, ನನ್ನ ಹತ್ರ ಏರ್ ಗನ್ ಕೂಡ ಇದೆ. ಸೊ ಎರಡೂ ತುಂಬ ಯೂಸ್ ಆಗುತ್ತೆ. ಈ ಎಲೆಕ್ಟ್ರಿಕ್ ಗನ್ ಬಂದ್ಬಿಟ್ಟು ಸ್ವಲ್ಪ ಔಟ್ಸೈಡ್ ಕೆಲಸ ಮಾಡೋಕ್ಕೆ ಚೆನ್ನಾಗಿರುತ್ತೆ. ನೋಡಿ ಸಿಂಗಾರಮ್ ಬಂತು. ಇವಾಗ ಇಷ್ಟೆಲ್ಲ ಬಿಚ್ಚಬೇಕು ಈ ಗಾಡಿಗೆ. ಒಂದು ಚೇಂಜ್ ಸ್ಪ್ರಾಕೆಟ್ ಆಗೋದಕ್ಕೆ ಇದಕ್ಕೆ ತುಂಬ ಟೈಮ್ ಬೇಕಾಗ್ತದೆ. ಯಾರಾದರೂ ಆ ಥರ ಮಾಡೋರು, ನಿಮ್ಮ ಗಾಡಿದೇನಾದ್ರು ಆ ಥರ ಮಾಡಬೇಕಂತಿದ್ರೆ ಟೈಮ್ ತೊಗೊಂಡು ಬನ್ನಿ. ಟೈಮ್ ತೊಗೊಂಡೋಗಿ ಎಲ್ಲೇ ಮೆಕ್ಯಾನಿಕ್ ಹತ್ರ ಹೋದ್ರೂ ಮಾಡಿಕೊಡ್ತಾರೆ ನೀಟಾಗಿ. ಯಾಕೆಂದರೆ ಅರ್ಜೆಂಟ್ ಮಾಡಿದ್ರೆ ಈ ಕೆಲಸಗಳು ಕರೆಕ್ಟಾಗಿ ಆಗೋಲ್ಲ. ಹಂಗಂತೇಳಿ ಅರ್ಜೆಂಟಾಗಿ ಅರ್ಧಂಬರ್ಧ ಕೆಲಸನೂ ಮಾಡೋಕ್ಕಾಗಲ್ಲ. ನೀಟಾಗಿ ಮಾಡಿಕೊಡೋದು. ಬಟ್ ಏನಂದರೆ ಟೈಮ್ ಕೊಡಬೇಕು. ಟೈಮ್ ಕೊಟ್ಟರೆ ಕೆಲಸ ನೀಟಾಗುತ್ತೆ. ನೋಡಿ ಚೇಂಜ್ ಸ್ಪ್ರಾಕೆಟ್ ರಬ್ಬರ್ ಎರಡು ತಂದಿದ್ದೀನಿ. ಇವಾಗೆಲ್ಲ ನೀಟಾಗೆಲ್ಲ ಇದನ್ನು ವಾಶ್ ಮಾಡಿಬಿಟ್ಟು ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ಮತ್ತು ವಾಪಸ್ ಫಿಟ್ ಮಾಡಬೇಕಷ್ಟೆ. ನೋಡಿ ಎಲ್ಲ ಕ್ಲೀನ್ ಮಾಡಿದ್ದೀನಿ. ಎಲ್ಲ ಅಲ್ಲೆಲ್ಲ ಸ್ವಲ್ಪ ಒರೆಸಿದ್ದೀನಿ. ಇದನ್ನು ಮಾತ್ರ ವಾಶ್ ಮಾಡಿದ್ದೀನಿ. ಇದನ್ನು ನೀಟಾಗಿ ಡೀಸೆಲ್ ಹಾಕಿ ವಾಶ್ ಮಾಡಿಬಿಟ್ಟು ಫಿಟ್ಟಿಂಗ್ ಮಾಡೋದಷ್ಟೇ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಪೇಜ್ನ ಫಾಲೋ ಮಾಡ್ಕೊಳ್ಳಿ. ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ಥರ ವೀಡಿಯೋಸ್ಗೋಸ್ಕರ. ಥ್ಯಾಂಕ್ ಯು. ಬಾಯ್.